ಕುಂಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಲಗ್ನದಲ್ಲಿ ರಾಹುವಿನ ಪ್ರಭಾವವಿದೆ ಮತ್ತು ನಿಮ್ಮ 6ನೇ ಭಾವದಲ್ಲಿ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚ ಸ್ಥಿತಿಯಲ್ಲಿ ಗೋಚಾರ ಮಾಡುತ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ 6ನೇ ಭಾವವು ನಿಮ್ಮ ಉದ್ಯೋಗ, ನಿಮ್ಮ ಶತ್ರುಗಳು ಮತ್ತು ನಿಮ್ಮ ದೈನಂದಿನ ಹೋರಾಟವನ್ನು ಪ್ರತಿನಿಧಿಸುತ್ತದೆ. ನೀವು ಉದ್ಯೋಗಿಯಾಗಿದ್ದರೆ ಅಥವಾ ಯಾವುದಾದರೂ ಹೊಸ ಅವಕಾಶದ ಹುಡುಕಾಟದಲ್ಲಿದ್ದರೆ ಆಗಸ್ಟ್ 15ರಿಂದ 20ರವರೆಗಿನ ಸಮಯವು ನಿಮಗೆ ತುಂಬಾ ಸಕಾರಾತ್ಮಕವಾಗಿರುತ್ತದೆ. ಗುರುವು ಇಲ್ಲಿ ನಿಮ್ಮ ಧನಭಾವ ಮತ್ತು ಲಾಭಭಾವದ ಅಧಿಪತಿಯಾಗಿ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾರೆ. ಇದರ ನೇರ ಅರ್ಥವೇನೆಂದರೆ, ನೀವು ಯಾವುದಾದರೂ ಬಡ್ತಿಯ ನಿರೀಕ್ಷೆಯಲ್ಲಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬಹುದೊಡ್ಡ ಯಶಸ್ಸು ಸಿಗಬಹುದು. ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ಶಾಂತರಾಗಿರುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ವಿರೋಧಾಭಾಸವೂ ಇದೆ. ಗುರುವು ಉಚ್ಚ ಸ್ಥಿತಿಯಲ್ಲಿದ್ದರೂ ನಿಮ್ಮ ಕೈಯಲ್ಲಿ ಲಿಕ್ವಿಡ್ ಕ್ಯಾಶ್ ಉಳಿಯುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಆಗಸ್ಟ್ 15ರಿಂದ 20ರ ನಡುವೆ ನಿಮ್ಮ 2ನೇ ಭಾವದ ಮೇಲೆ ಒಂದು ವಿಶೇಷವಾದ ದರಿದ್ರ ದೋಷದ ಪ್ರಭಾವವಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು ಕ್ಯಾಶ್ ಫ್ಲೋ ಸಂಪೂರ್ಣವಾಗಿ ಅಡಚಣೆಗಳಿಗೆ ಒಳಗಾಗಬಹುದು. ದಿಢೀರನೆ ಕುಟುಂಬದ ಯಾವುದಾದರೂ ಯಂತ್ರೋಪಕರಣ, ವಾಹನ ಅಥವಾ ಮಕ್ಕಳ ಅಗತ್ಯಗಳಿಗಾಗಿ ದೊಡ್ಡ ಖರ್ಚು ಎದುರಾಗಬಹುದು. ಎಲ್ಲಿಂದ ಹಣ ಬರಬೇಕಿತ್ತು ಆ ಮೂಲಗಳು ಇದ್ದಕ್ಕಿದ್ದಂತೆ ನಿಂತು ಹೋಗಿವೆ ಎಂದು ನಿಮಗೆ ಅನಿಸಬಹುದು. ಈ ಸಮಯದಲ್ಲಿ ಹಣದ ಬಗ್ಗೆ ಸ್ವಲ್ಪವೂ ಆತಂಕ ಪಡಬೇಡಿ, ಪ್ಯಾನಿಕ್ ಆಗಬೇಡಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ಇದು ಗ್ರಹಗಳ ಒಂದು ತಾತ್ಕಾಲಿಕ ಬ್ರೇಕರ್ ಆಗಿದೆ. ಹಾಗಾಗಿ ಬರುವ ಅಗತ್ಯ ಖರ್ಚುಗಳನ್ನು ಶಾಂತಿಯಿಂದ ನಿಭಾಯಿಸಿ. ಆಗಸ್ಟ್ 17ರಂದು ಈ 15 ದಿನಗಳ ಅವಧಿಯ ಮೊದಲ ಅತಿ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಸೂರ್ಯನು ಗೋಚಾರ ಮಾಡಿ ನಿಮ್ಮ 7ನೇ ಭಾವ ಅಂದರೆ ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಈಗಾಗಲೇ ಕೇತು ವಿರಾಜಮಾನನಾಗಿದ್ದಾನೆ. 7ನೇ ಭಾವವು ನಿಮ್ಮ ವ್ಯಾಪಾರ ಮತ್ತು ನಿಮ್ಮ ಜೀವನ ಸಂಗಾತಿಯದ್ದಾಗಿರುತ್ತದೆ. ಸೂರ್ಯ ಮತ್ತು ಕೇತುವಿನ ಈ ಮಿಲನವು 7ನೇ ಭಾವದಲ್ಲಿ ಒಂದು ಭಯಂಕರವಾದ ಗ್ರಹಣ ದೋಷವನ್ನು ನಿರ್ಮಿಸುತ್ತದೆ. ಕುಂಭರಾಶಿಗೆ ಸೂರ್ಯನು ಮಾರಕೇಶನೂ ಆಗಿರುತ್ತಾನೆ. ಈ ಗೋಚಾರದ ಅತ್ಯಂತ ನೇರ ಪರಿಣಾಮ ನಿಮ್ಮ ವೈವಾಹಿಕ ಜೀವನದ ಮೇಲೆ ಬೀಳುತ್ತದೆ. ನಿಮ್ಮ ಜೀವನ ಸಂಗಾತಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಯಶಸ್ಸು ಅಥವಾ ಗೌರವ ಸಿಗಬಹುದು. ಆದರೆ ಅದೇ ಯಶಸ್ಸಿನ ಜೊತೆಗೆ ಅವರ ಸ್ವಭಾವದಲ್ಲಿ ಒಂದು ವಿಚಿತ್ರವಾದ ಅಹಂಕಾರ, ಒಂದು ಆಕ್ರಮಣಶೀಲತೆ ಮತ್ತು ಕೋಪವೂ ಬರುತ್ತದೆ. ಅವರು ದಿಢೀರನೆ ಹಳೆಯ ಮತ್ತು ಕಳೆದು ಹೋದ ವಿಷಯಗಳನ್ನು ಕೆದಕಲು ಪ್ರಾರಂಭಿಸುತ್ತಾರೆ. 7ನೇ ಭಾವದ ಈ ಗ್ರಹಣ ದೋಷವು ಹೆಚ್ಚಾಗಿ ಪತಿ ಪತ್ನಿಯನ್ನು ಪರಸ್ಪರ ವಿರೋಧಿಗಳನ್ನಾಗಿ ಮಾಡುತ್ತದೆ. ಇಲ್ಲಿ ತಪ್ಪು ನಿಮ್ಮ ಸಂಗಾತಿಯದ್ದಲ್ಲ, ಬದಲಾಗಿ ಅವರ ಮೇಲೆ ಬೀಳುತ್ತಿರುವ ಈ ಕ್ರೂರ ಗ್ರಹ ಪ್ರಭಾವದಾಗಿದೆ. ಆದ್ದರಿಂದ ನೀವು ತುಂಬಾ ಶಾಂತವಾಗಿರಬೇಕು. ಮಲಗುವ ಕೋಣೆಯ ಜಗಳಗಳನ್ನು ಮನೆಯ 4 ಗೋಡೆಗಳಿಗಷ್ಟೇ ಸೀಮಿತಗೊಳಿಸಿ. ಈ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರನ್ನು ಮಧ್ಯೆ ಸೇರಿಸಿದರೆ ಈ ಸಂಬಂಧವು ಶಾಶ್ವತವಾಗಿ ಮುರಿದು ಬೀಳುವ ಹಂತಕ್ಕೆ ತಲುಪಬಹುದು. ವ್ಯಾಪಾರ ಮಾಡುವವರಿಗೂ ಆಗಸ್ಟ್ 17ರ ನಂತರದ ಸಮಯವು ಸಾಕಷ್ಟು ಸೂಕ್ಷ್ಮವಾಗಿದೆ. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆ ತುಂಬಾ ಹೆಚ್ಚಾಗಬಹುದು. ಅವರು ತಮ್ಮ ನಿರ್ಧಾರಗಳನ್ನು ನಿಮ್ಮ ಮೇಲೆ ಹೇರಲು ಪ್ರಯತ್ನಿಸುತ್ತಾರೆ. ಈ ಸಮಯದಲ್ಲಿ ನನ್ನ ಸಲಹೆ ಏನೆಂದರೆ, ವ್ಯಾಪಾರ ವಿವಾದಗಳಿಂದ ದೂರವಿರಿ ಮತ್ತು ಅವರ ಮಾತುಗಳನ್ನು ಒಪ್ಪಿಕೊಳ್ಳಿ. ಏಕೆಂದರೆ ಈ ಅವಧಿಯಲ್ಲಿ ಅವರ ಬುದ್ಧಿ ಮತ್ತು ತರ್ಕ ಸಾಮರ್ಥ್ಯವು ನಿಮಗಿಂತ ಹೆಚ್ಚು ಚುರುಕಾಗಿರುತ್ತದೆ. ನೀವೇನಾದರೂ ಹಠ ಹಿಡಿದರೆ ವ್ಯಾಪಾರದಲ್ಲಿ ಭಾರಿ ನಷ್ಟವಾಗಬಹುದು. ಇದರ ನಡುವೆ ಆಗಸ್ಟ್ 18ರಿಂದ 22ರ ಅವಧಿಯಲ್ಲಿ ಉದ್ಯೋಗಿಗಳ ಕಚೇರಿಯಲ್ಲಿ ಒಂದು ವಿಚಿತ್ರವಾದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ. ನಿಮ್ಮ ಸಹೋದ್ಯೋಗಿಗಳು ಇದ್ದಕ್ಕಿದ್ದಂತೆ ರಜೆಯ ಮೇಲೆ ಹೋಗಬಹುದು ಮತ್ತು ಅವರ ಎಲ್ಲಾ ಕೆಲಸಗಳು ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ನೀವು ನಿಮ್ಮನ್ನು ಒಂದು ಬಲಿಪಶುವಿನಂತೆ ಅನುಭವಿಸುವಿರಿ. ರಾಹುವಿನ ಪ್ರಭಾವವು ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಕೆಲಸ ಮಾಡುವವರನ್ನಾಗಿ ಮಾಡುತ್ತದೆ. ಯಾವುದೇ ದೂರುಗಳಿಲ್ಲದೆ ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ, ಏಕೆಂದರೆ ನಿಮ್ಮ ಇದೇ ಕಠಿಣ ಪರಿಶ್ರಮದ ಫಲವು ತಿಂಗಳ ಕೊನೆಯಲ್ಲಿ ನಿಮಗೆ ಸಿಗಲಿದೆ. ನೀವು ಆಗಸ್ಟ್ 22ರ ಸಮಯವನ್ನು ದಾಟಿದ ತಕ್ಷಣ ಆಗಸ್ಟ್ 23ರಿಂದ 27ರ ನಡುವೆ ನಿಮ್ಮೊಳಗೆ ಶಕ್ತಿಯ ಬಹುದೊಡ್ಡ ಹರಿವನ್ನು ನೀವು ಅನುಭವಿಸುವಿರಿ. ದೈಹಿಕ ಮತ್ತು ಮಾನಸಿಕವಾಗಿ ಇದು ಈ ತಿಂಗಳ ಅತ್ಯುತ್ತಮ ಸಮಯವಾಗಿರುತ್ತದೆ. ನೀವೇನಾದರೂ ನಿಮ್ಮ ಫಿಟ್ನೆಸ್ ದಿನಚರಿಯನ್ನು ಪ್ರಾರಂಭಿಸಲು ಬಯಸಿದ್ದರೆ ಇದು ಸರಿಯಾದ ಸಮಯವಾಗಿದೆ. ಪ್ರೇಮ ಸಂಬಂಧಗಳಿಗೂ ಈ ಸಮಯವು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ. ಇಲ್ಲಿ ನೀವು ಹಳೆಯ ತಪ್ಪುಗಳನ್ನು ತಿದ್ದಿಕೊಂಡು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಕುಂಡಲಿಯಲ್ಲಿ ಒಂದು ದೊಡ್ಡ ಎಚ್ಚರಿಕೆಯೂ ಕಂಡುಬರುತ್ತಿದೆ. ನಿಮ್ಮ 8ನೇ ಭಾವದಲ್ಲಿ ಶುಕ್ರನು ತನ್ನ ನೀಚ ಸ್ಥಿತಿಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಕುಂಭ ಲಗ್ನಕ್ಕೆ ಶುಕ್ರನು ನಿಮ್ಮ 4ನೇ ಭಾವದ ಅಧಿಪತಿಯಾಗಿರುತ್ತಾರೆ. ಇದು ನೇರವಾಗಿ ಜಮೀನು,
ಆಸ್ತಿ ಮತ್ತು ಪ್ರಾಪರ್ಟಿಗೆ ಸಂಬಂಧಿಸಿದೆ. 8ನೇ ಭಾವವು ಮೋಸ ಮತ್ತು ದಿಢೀರ್ ಉಂಟಾಗುವ ನಷ್ಟವಾಗಿರುತ್ತದೆ. 8ನೇ ಭಾವದಲ್ಲಿ ಕುಳಿತಿರುವ ನೀಚ ಶುಕ್ರನು ನಿಮ್ಮನ್ನು ಯಾವುದಾದರೂ ದೊಡ್ಡ ವಂಚನೆಗೆ, ಫ್ರಾಡ್ಗೆ ಬಲಿಯಾಗುವಂತೆ ಮಾಡಬಹುದು. ಯಾರಾದರೂ ವ್ಯಕ್ತಿಯು ನಿಮ್ಮ ಬಳಿ ಬಹಳ ಸಿಹಿಯಾದ ಮಾತುಗಳನ್ನಾಡುತ್ತಾ ಬಂದು ನಿಮಗೆ ಯಾವುದಾದರೂ ವಿವಾದಿತ ಆಸ್ತಿಯನ್ನು ಅಂಟಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಈ ಇಡೀ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಕುರುಡು ಅಪಾಯವನ್ನು ಬ್ಲೈಂಡ್ ರಿಸ್ಕ್ ತೆಗೆದುಕೊಳ್ಳುವುದರಿಂದ ನೀವು ಸಂಪೂರ್ಣವಾಗಿ ದೂರವಿರಬೇಕು. ಆಗಸ್ಟ್ 27ರಂದು ಗ್ರಹಗಳ ಮತ್ತೊಂದು ದೊಡ್ಡ ಬದಲಾವಣೆಯಾಗಲಿದೆ. ನಿಮ್ಮ ಲಗ್ನದ ಅಧಿಪತಿ ನಿಮ್ಮ ಕರ್ತೃತತ್ರುವಾದ ಶನಿದೇವನು ನಿಮ್ಮ 2ನೇ ಭಾವದಲ್ಲಿ ಹಿಮ್ಮುಖ ಅಂದರೆ ವಕ್ರಸ್ಥಿತಿಗೆ ಬರುತ್ತಾನೆ. 2ನೇ ಭಾವವು ನಿಮ್ಮ ಸಂಚಿತ ಧನ ಮತ್ತು ನಿಮ್ಮ ಮಾತನ್ನು ಪ್ರತಿನಿಧಿಸುತ್ತದೆ. ಶನಿಯು ವಕ್ರಿಯಾಗುತ್ತಿದ್ದಂತೆಯೇ ನಿಮ್ಮ ನಾಲಿಗೆ ತುಂಬಾ ಕಟುವಾಗಿ ಮತ್ತು ಕಹಿಯಾಗಬಹುದು. ನೀವು ಯೋಚಿಸದೆ ನಿಮ್ಮ ಸ್ವಂತ ಕುಟುಂಬದ ಸದಸ್ಯರಿಗೆ, ವಿಶೇಷವಾಗಿ ಅತ್ತೆ ಮಾವನ ಕಡೆಯವರಿಗೆ, ಸೊಸೆ ಅಥವಾ ಅಳಿಯನ ಮನೆಯವರಿಗೆ ಜೀವನವಿಡೀ ಚುಚ್ಚುವಂತಹದ್ದೇನಾದರೂ ಹೇಳಿ ಬಿಡಬಹುದು. ಈ ಸಮಯದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಉತ್ತುಂಗದಲ್ಲಿರುತ್ತವೆ. ಆದ್ದರಿಂದ ನೀವು ಗಾಸಿಪ್ ಮತ್ತು ಅನಗತ್ಯ ವಾದಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಇಲ್ಲದಿದ್ದರೆ ಕೌಟುಂಬಿಕ ಸಂಬಂಧಗಳು ತುಂಬಾ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಳ್ಳಬಹುದು. ಈಗ ನಾವು ಈ ಇಡೀ ತಿಂಗಳ ಅತಿದೊಡ್ಡ ಖಗೋಳ ಘಟನೆಯ ಬಗ್ಗೆ ಮಾತನಾಡೋಣ. ಆಗಸ್ಟ್ 28ರಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಸಂಭವಿಸುತ್ತಿದೆ ಮತ್ತು ಈ ಗ್ರಹಣವು ನೇರವಾಗಿ ನಿಮ್ಮ 1ನೇ ಭಾವದ ಮೇಲೆ ಅಂದರೆ ನಿಮ್ಮ ಲಗ್ನದ ಮೇಲೆ ಸಂಭವಿಸುತ್ತಿದೆ. ಚಂದ್ರನು ನಿಮ್ಮ 6ನೇ ಭಾವದ ಅಧಿಪತಿಯಾಗಿದ್ದಾನೆ. ಲಗ್ನದ ಮೇಲೆಯೇ ಗ್ರಹಣ ಸಂಭವಿಸಿದಾಗ ಮನುಷ್ಯನ ಇಡೀ ಭಾವನಾತ್ಮಕ ಸಮತೋಲನವು ಕೆಟ್ಟದಾಗಿ ಅಲುಗಾಡುತ್ತದೆ. ಆಗಸ್ಟ್ 28ರ ಸುಮಾರಿಗೆ ನೀವು ನಿಮ್ಮನ್ನು ತುಂಬಾ ದುರ್ಬಲರಾಗಿ, ಕಿರಿಕಿರಿ ಮತ್ತು ಅಭದ್ರತೆಯಿಂದ ಇನ್ಸೆಕ್ಯೂರ್ ಆಗಿ ಕೂಡಿರುವಂತೆ ಅನುಭವಿಸಬಹುದು. ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನಿಮ್ಮೊಳಗೆ ಬೇರೂರಬಹುದು. ವಿದ್ಯಾರ್ಥಿಗಳ ಏಕಾಗ್ರತೆ ಈ ಸಮಯದಲ್ಲಿ ಸಂಪೂರ್ಣವಾಗಿ ಏರುಪೇರಾಗಬಹುದು. ಇದೇ ದಿನ ರಕ್ಷಾಬಂಧನ ಹಬ್ಬವೂ ಇರುವುದರಿಂದ ಮತ್ತು ಈ ಗ್ರಹಣವು ಭಾರತದಲ್ಲಿ ಗೋಚರಿಸದಿದ್ದರೂ ಸಹ ಇದರ ಜ್ಯೋತಿಷ್ಯ ಸೂತಕವು ನಿಮ್ಮ ರಾಶಿಯ ಮೇಲೆ ಸಂಪೂರ್ಣ ಪ್ರಭಾವ ಬೀರುತ್ತದೆ. ಆದ್ದರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಯಾವುದೇ ಶುಭ ಕಾರ್ಯವನ್ನು ಮಾಡಬೇಡಿ. ರಾಖಿ ಕಟ್ಟುವ ಕೆಲಸವನ್ನು ಮಧ್ಯಾಹ್ನ 1 ಗಂಟೆ ನಂತರವೇ ಪೂರ್ಣಗೊಳಿಸಿ. ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯವು ತುಂಬಾ ಸೂಕ್ಷ್ಮವಾಗಿದೆ. ನಿಮಗೆ ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಮೈಗ್ರೇನ್, ಭಯಂಕರ ತಲೆನೋವು ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ತೊಂದರೆ ನೀಡಬಹುದು. ನೀಚ ಶುಕ್ರನ ಕಾರಣದಿಂದಾಗಿ ಮೂತ್ರನಾಳ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಅಥವಾ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಗರ್ಭಿಣಿಯರು ತುಂಬಾ ಜಾಗರೂಕರಾಗಿರಬೇಕು, ಏಕೆಂದರೆ ಮಂಗಳನು ನಿಮ್ಮ 5ನೇ ಭಾವದಲ್ಲಿದ್ದಾನೆ. ಯಾವುದೇ ದೈಹಿಕ ತೊಂದರೆ ಉಂಟಾದರೆ ಮನೆಮದ್ದುಗಳ ಬದಲಾಗಿ ನೇರ ವೈದ್ಯರನ್ನು ಸಂಪರ್ಕಿಸಿ. 28ನೇ ತಾರೀಕಿನ ಈ ಚಂಡಮಾರುತವು ಶಾಂತವಾದ ತಕ್ಷಣ ಆಗಸ್ಟ್ 29, 30 ಮತ್ತು 31ನೇ ತಾರೀಕುಗಳು ನಿಮಗೆ ಬಹುದೊಡ್ಡ ಪ್ರತಿಫಲ ಅವಧಿಯನ್ನು ಪೇ ಆಫ್ ಪೀರಿಯಡ್ ತರಲಿವೆ. ಆಗಸ್ಟ್ 18ರಿಂದ 22ರ ನಡುವೆ ನೀವು ಮೌನವಾಗಿ ಪಟ್ಟ ಕಷ್ಟ, ಸಹಿಸಿಕೊಂಡ ಒತ್ತಡಗಳು ಪ್ರತಿಫಲವನ್ನು ಪಡೆಯುವ ಸಮಯ ಇದಾಗಿದೆ. ಗುರುವಿನ ಪೂರ್ಣ ದೃಷ್ಟಿಯು ನಿಮ್ಮ ಧನಭಾವದ ಮೇಲೆ ಬೀಳುತ್ತಿದೆ. ಇದರ ಪ್ರಭಾವದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಇದ್ದಕ್ಕಿದ್ದಂತೆ ಲಾಭ ಬರಬಹುದು. ನಿಂತು ಹೋಗಿದ್ದ ಯಾವುದಾದರೂ ದೊಡ್ಡ ಡೀಲ್ ಈ ಸಮಯದಲ್ಲಿ ಫೈನಲ್ ಆಗಬಹುದು. ನೀವೇನಾದರೂ ಬೇರೆಯವರಿಗೆ ಸಾಲವಾಗಿ ನೀಡಿದ್ದ ನಿಮ್ಮ ಹಣವನ್ನು ಹಿಂತಿರುಗಿ ಕೇಳಬೇಕಾಗಿದ್ದರೆ ರಾಜತಾಂತ್ರಿಕತೆಯನ್ನು ಅಂದರೆ ಡಿಪ್ಲೊಮಸಿಯನ್ನು ಬಳಸಿಕೊಂಡು ಈ ಕೊನೆಯ 3 ದಿನಗಳಲ್ಲಿ ಕೇಳಿ. ನಿಮ್ಮ ಹಣ ಹಿಂತಿರುಗಿ ಸಿಗುವ ಬಲವಾದ ಸಾಧ್ಯತೆ ಇದೆ. ನಿವೃತ್ತರಾದವರಿಗೆ ತಮ್ಮ ಹಳೆಯ ಹೂಡಿಕೆ ಅಥವಾ ಪಿಂಚಣಿಗೆ ಸಂಬಂಧಿಸಿದ ಯಾವುದಾದರೂ ದೊಡ್ಡ ಲಾಭ ಸಿಗಬಹುದು. ಆದರೆ ಕೌಟುಂಬಿಕ ಜಗಳಗಳಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ಅಭಿಪ್ರಾಯವನ್ನು ನೀಡದಿರುವುದನ್ನು ಮಾತ್ರ ನೆನಪಿನಲ್ಲಿಡಿ. ಕುಂಭ ರಾಶಿಯವರಿಗಾಗಿ ನಾನು ಯಾವಾಗಲೂ ಹೇಳುವಂತೆ ಜ್ಯೋತಿಷ್ಯವು ನಿಮ್ಮನ್ನು ಹೆದರಿಸುವುದಕ್ಕಲ್ಲ, ಬದಲಾಗಿ ಮುಂಬರುವ ಸಮಯಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿದೆ. ಈ 15 ದಿನಗಳ ಗ್ರಹಗಳ ದುಷ್ಪರಿಣಾಮಗಳಿಂದ ಪಾರಾಗಲು ನೀವು 3 ಅಚೂಕ ಪರಿಹಾರಗಳನ್ನು ಮಾಡಬೇಕಾಗಿದೆ. 3ನೇ ಪರಿಹಾರವು ಶುಕ್ರನಿಗಾಗಿದೆ. ಶುಕ್ರವಾರದಂದು ಮಧ್ಯಾಹ್ನ 1:30 ಗಂಟೆಗೆ ಏಕಾಂತದಲ್ಲಿ ಕುಳಿತುಕೊಳ್ಳಿ ಮತ್ತು ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬುದನ್ನು ಸತತ 15 ನಿಮಿಷಗಳ ಕಾಲ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಆತಂಕವು ಶಮನವಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಮರಳಿ ಬರುತ್ತದೆ. 2ನೇ ಪರಿಹಾರವು ಸೂರ್ಯ ಮತ್ತು ಕೇತುವಿನ ಗ್ರಹಣ ದೋಷಕ್ಕಾಗಿದೆ. ಶನಿವಾರ ಸಂಜೆ ಭಗವಾನ್ ಬಟುಕ ಭೈರವನನ್ನು ಧ್ಯಾನಿಸುತ್ತಾ ಓಂ ಭಂ ಬಕುಟಾಯ ನಮಃ. ಶನಿವಾರ ಸಂಜೆ ಭಗವಾನ್ ಬಟುಕ ಭೈರವನನ್ನು ಧ್ಯಾನಿಸುತ್ತಾ ಓಂ ಭಂ
ಬಟುಕಾಯ ನಮಃ ಮಂತ್ರವನ್ನು 1 ಜಪಮಾಲೆಯಷ್ಟು ಜಪಿಸಿ. ಇದು ನಿಮ್ಮ ವ್ಯಾಪಾರ ಮತ್ತು ಪಾಲುದಾರಿಕೆಯನ್ನು ಮುರಿದು ಬೀಳದಂತೆ ರಕ್ಷಿಸುತ್ತದೆ. 3ನೇ ಮತ್ತು ಅತ್ಯಂತ ಪ್ರಮುಖವಾದ ಪರಿಹಾರವು ಆಗಸ್ಟ್ 28ರ ಚಂದ್ರಗ್ರಹಣಕ್ಕಾಗಿದೆ. ಮಧ್ಯಾಹ್ನ 1 ಗಂಟೆಯ ನಂತರ ನೀವು 2 ಕಿಲೋ ಅಕ್ಕಿ ಮತ್ತು 1 ನೀರಿರುವ ಪೂರ್ಣ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ಅರ್ಪಿಸಬೇಕು. ಇದನ್ನು ಬೇಡುವವರಿಗೆ, ಭಿಕ್ಷುಕರಿಗೆ ಕೊಡಬೇಡಿ. ಕೇವಲ ದೇವಸ್ಥಾನದಲ್ಲಿ ಮಾತ್ರ ಅರ್ಪಿಸಿ. ಈ ಪರಿಹಾರವು ನಿಮ್ಮ ಲಗ್ನದ ಮೇಲೆ ಬೀಳುತ್ತಿರುವ ಗ್ರಹಣದ ಎಲ್ಲಾ ಮಾನಸಿಕ ದುಷ್ಪರಿಣಾಮಗಳನ್ನು ಅದೇ ಕ್ಷಣದಲ್ಲಿ ಕೊನೆಗೊಳಿಸುತ್ತದೆ. ಕೊನೆಯದಾಗಿ ಆಗಸ್ಟ್ 15ರಿಂದ 31ರವರೆಗಿನ ಈ ಸಮಯವು ನಿಮ್ಮ ಜೀವನದಲ್ಲಿ ಲೆಟ್ಟಿಂಗ್ ಗೋ, ಬಿಟ್ಟು ಬಿಡುವುದು ಎಂದರೆ ಏನು ಎಂಬುದನ್ನು ಕಲಿಸಲು ಬರುತ್ತಿದೆ. ಯಾವ ವಸ್ತುಗಳು ಅಥವಾ ಯಾವ ಮನುಷ್ಯರು ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿದ್ದಾರೋ ಅವರನ್ನು ಬಲವಂತವಾಗಿ ತಡೆಯಲು ಪ್ರಯತ್ನಿಸಬೇಡಿ. ಅವರನ್ನು ಹೋಗಲು ಬಿಡಿ. ನಿಮ್ಮೊಳಗೆ ಪ್ರಪಂಚದ ಅತ್ಯಂತ ಆಳವಾದ ಜ್ಞಾನವಿದೆ. ನೀವು ಏಕಾಂಗಿಯಾಗಿ ಕೆಲಸ ಮಾಡಿಯೂ ಸಹ ಬೇರೆ ಯಾರೂ ತಲುಪಲಾಗದ ಹಂತವನ್ನು ತಲುಪಬಹುದು. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಇರಲಿ. ಸಂಬಂಧಗಳಲ್ಲಿ ಸ್ವಲ್ಪ ಬಗ್ಗುವುದನ್ನು ಕಲಿಯಿರಿ ಮತ್ತು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ನೀವೇನಾದರೂ ಈ 15 ದಿನಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಕಾಪಾಡಿಕೊಂಡರೆ ತಿಂಗಳ ಕೊನೆಯಲ್ಲಿ ಸಿಗುವ ಯಶಸ್ಸು ನಿಮ್ಮ ನಿರೀಕ್ಷೆಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ನಮಸ್ಕಾರ.